Hello dear students, welcome to online second PU biology class, and let us continue the next part of sexual reproduction in flowering plants. In the previous video explained about the structure of pollen grain. The pollen grain represents male gametophyte. The shape of the pollen grain is usually spherical. It is measuring about 25 to 50 micron meter. The pollen grains are surrounded by two wall layers, outer exine and inner intine. Exine is made up of sporopollenin and intine is made up of cellulose and pectin. It contains two cells, larger vegetative cell with irregularly shaped nucleus and smaller spindle shaped cell, generative cell, which is floating in the cytoplasm of vegetative cell. The pollen grain also contains cytoplasm, which is surrounded by plasma membrane. On the exine, some apertures are present where the sporopollenin is not deposited. These structures are called germ pores. And sporopollenin is called the resistant organic matter because it is able to withstand with the high temperature. It is able to resist the acid action and alkali. Even there is no enzyme which can degrade the sporopollenin. So this is about the structure of pollen grain. So let us move to the next part of chapter. The shed pollen grains have to land on the stigma before they lose viability. What is the meaning of this term? ಈಗ ಒಂದು ಫ್ಲವರನ್ನು ಕನ್ಸಿಡರ್ ಮಾಡಿದಾಗ ಅಲ್ಲಿರೋ ಆಂಡ್ರೋಶಿಯಮ್ ಮೇಲ್ ರೀಪ್ರೊಡಕ್ಟಿವ್ ಪಾರ್ಟನ್ನು ರೀಪ್ರೆಸೆಂಟ್ ಮಾಡ್ತದೆ. ಲೈಕ್ ದ್ಯಾಟ್ ಅಲ್ಲಿರೋ ಗೈನೋಶಿಯಮ್ ಫೀಮೇಲ್ ರೀಪ್ರೊಡಕ್ಟಿವ್ ಪಾರ್ಟನ್ನು ರೀಪ್ರೆಸೆಂಟ್ ಮಾಡ್ತದೆ. ಸೊ ವೆನ್ ಎಂಥರಿಂದ ಪೋಲನ್ ಗ್ರೇನ್ಸು ರಿಲೀಸ್ ಆದಾಗ they have to land on stigma because ಮೇಲ್ ಗ್ಯಾಮೆಟ್ಗಳನ್ನು ಫೈನಲಿ ಯಾವುದು ಪ್ರೊಡ್ಯೂಸ್ ಮಾಡ್ತದೆ ಅಂತ ಹೇಳಿದೆ ನೆನ್ನೆ. ಜನರೇಟಿವ್ ಸೆಲ್ ಆಫ್ ದ ಪೋಲನ್ ಗ್ರೇನ್ ಫೈನಲಿ ಪ್ರೊಡ್ಯೂಸಸ್ ದ ಮೇಲ್ ಗ್ಯಾಮೆಟ್ಸ್ ಬಿಫೋರ್ ರೀಚಿಂಗ್ ದ ಸ್ಟಿಗ್ಮಾ ಆರ್ ಆಫ್ಟರ್ ರೀಚಿಂಗ್ ದ ಸ್ಟಿಗ್ಮಾ. ಎರಡೂ ಪಾಸಿಬಿಲಿಟಿ ಇವೆ. ಸ್ಟಿಗ್ಮಾನ ರೀಚ್ ಆದಮೇಲೆ ಜನರೇಟಿವ್ ಸೆಲ್ಲಿಂದ ಮೇಲ್ ಗ್ಯಾಮೆಟ್ಸು ಪ್ರೊಡ್ಯೂಸ್ ಆದರೆ ದ ಸೆಲ್ ಸ್ಟೇಜ್ ಆಫ್ ದ ಪೋಲನ್ ಗ್ರೇನ್ ಈಸ್ ಕಾಲ್ಡ್ ಟೂ ಸೆಲ್ ಸ್ಟೇಜ್ with one vegetative cell and one generative cell. But sometimes before reaching the stigma, the pollen grains, especially generative cell, it produces both the male gametes. ಕೆಲವೊಂದು ಸರಿ ಏನಾಗ್ತದೆ, ಪೋಲನ್ ಗ್ರೇನು ಸ್ಟಿಗ್ಮಾನ ರೀಚ್ ಆಗೋಕ್ಕಿಂತ ಮುಂಚೆನೇ ಜನರೇಟಿವ್ ಸೆಲ್ಲಿಂದ ಎರಡೂ ಹ್ಯಾಪ್ಲಾಯ್ಡ್ ಮೇಲ್ ಗ್ಯಾಮೆಟ್ಗಳು ಪ್ರೊಡ್ಯೂಸ್ ಆಗಿಬಿಡ್ತಾವೆ. ಇದನ್ನು 3 celled ಸ್ಟೇಜ್ ಅಂತ ಕರೀತಾರೆ. The shed pollen grains have to land on the stigma before they lose the viability. ಏನು ಹಿಂಗಂದರೆ, ಈಗ ನಾವು ಯಾವುದೋ ಒಂದು ಐಟಮನ್ನು, ಅದು ಸೋಪ್ ಇರಬಹುದು, ಪೇಸ್ಟ್ ಇರಬಹುದು, ಅಥವಾ ಕಾಸ್ಮೆಟಿಕ್ ಇರಬಹುದು, ಯಾವುದೋ ಒಂದು ಫುಡ್ ಐಟಮ್ ಇರಬಹುದು. ವೆನ್ ವಿ ಪರ್ಚೇಸ್ ಇಟ್ ಫ್ರಮ್ ದ ಮಾರ್ಕೆಟ್, ಅದಕ್ಕೆ ಇವನ್ ಟ್ಯಾಬ್ಲೆಟ್ಸಿಗೆ ಡೇಟ್ ಆಫ್ ಎಕ್ಸ್ಪೈರಿ ಅಂತ ಕೊಟ್ಟಿರ್ತಾರೆ. ಡೇಟ್ ಆಫ್ ಮ್ಯಾನುಫ್ಯಾಕ್ಚರ್ ಆ್ಯಂಡ್ ಡೇಟ್ ಆಫ್ ಎಕ್ಸ್ಪೈರಿ ಅಂದರೆ ಇದನ್ನು ಯಾವ ಡೇಟಿಗೆ ಪ್ರೊಡ್ಯೂಸ್ ಮಾಡ್ಯದ, ಇದನ್ನು ಎಲ್ಲಿವರೆಗೂ ಯೂಸ್ ಮಾಡಲಿಕ್ಕೆ ಪರ್ಮಿಟ್ ಅದ. ಆಫ್ಟರ್ ದ್ಯಾಟ್ ಯೂಸ್ ಮಾಡಿದರೆ ಕ್ವಾಲಿಟಿ ಆಫ್ ದಟ್ ಪ್ರಾಡಕ್ಟ್ ವಿಲ್ ಬಿ ನಾಟ್ ಇನ್ ದ ಗುಡ್ ಕಂಡೀಷನ್. ಇದನ್ನು ಇಟ್ ಈಸ್ ಎಕ್ಸ್ಪೈರಿ ಡೇಟ್ ಅಂತ ಕರೀತಾರೆ. ಅದೇ ಥರ ವೆನ್ ದ ಪೋಲನ್ ಗ್ರೇನ್ಸ್ ಆರ್ ರಿಲೀಸ್ಡ್ ಫ್ರಮ್ ದ ಆಂಥರ್, ಫಾರ್ ಹೌ ಮಚ್ ಪೀರಿಯಡ್ they can produce the male gametes to execute the fertilization. ಈಗ ಸ್ಟಿಗ್ಮಾದ ಮೇಲೆ ಪೋಲನ್ ಗ್ರೇನು ಬಿದ್ದದ, ಲ್ಯಾಂಡ್ ಆಗ್ಯದ. ಬಟ್ ಪೋಲನ್ ಗ್ರೇನಿಗೆ ಎಬಿಲಿಟಿ ಹೋಗ್ಯದ. ಎದರ ಎಬಿಲಿಟಿ? ಮೇಲ್ ಗ್ಯಾಮೆಟ್ಗಳನ್ನು ಪ್ರೊಡ್ಯೂಸ್ ಮಾಡೋ ಎಬಿಲಿಟಿನೇ ಲಾಸ್ ಆಗ್ಯದ ಅಂತ ತಿಳ್ಕೊಳ್ಳೋಣ. ದೆನ್ ವಾಟ್ ಈಸ್ ದ ಯೂಸ್ ಆಫ್ ಟ್ರಾನ್ಸ್ಫರ್ ಆಫ್ ದೋಸ್ ಪೋಲನ್ ಗ್ರೇನ್ಸ್ ಟು ದ ಸರ್ಫೇಸ್ ಆಫ್ ಸ್ಟಿಗ್ಮಾ? Completely it is a useless process.
ಸೊ ಯಾವಾಗ ಪೋಲನ್ ಗ್ರೇನ್ಸಿಗೆ ವಯಾಬಿಲಿಟಿ ಇರ್ತದ ಆವಾಗ ಮಾತ್ರ ಜನರೇಟಿವ್ ಸೆಲ್ ಕ್ಯಾನ್ ಪ್ರೊಡ್ಯೂಸ್ ದ ಹ್ಯಾಪ್ಲಾಯ್ಡ್ male gametes. Therefore, the pollen grains have to land on the stigma before losing the viability. ಅಂದರೆ ಮೇಲ್ ಗ್ಯಾಮೆಟ್ಗಳನ್ನು ಪ್ರೊಡ್ಯೂಸ್ ಮಾಡುವಂಥ ಕೆಪಾಸಿಟಿನ ಕಳ್ಕೊಳ್ಳೋಕ್ಕಿಂತ ಮುಂಚೆನೇ ಪೋಲನ್ ಗ್ರೇನ್ಸು ಎದಕ್ಕೆ ಟ್ರಾನ್ಸ್ಫರ್ ಆಗಬೇಕು? ಸ್ಟಿಗ್ಮಾಕ್ಕೆ ಟ್ರಾನ್ಸ್ಫರ್ ಆಗಬೇಕು. ದೆನ್ ವಾಟ್ ಈಸ್ ದಿ ಸ್ಟಿಗ್ಮಾ? ಸ್ಟಿಗ್ಮಾ ಈಸ್ ಪಾರ್ಟ್ ಆಫ್ ಗೈನೋಶಿಯಮ್. ಸ್ಟಿಗ್ಮಾ, ಸ್ಟೈಲ್ ಆ್ಯಂಡ್ ಓವರಿ ಈ ಮೂರು ಪಾರ್ಟ್ ಸೇರಿದರೆ ಅದಕ್ಕೆ ಕಾರ್ಪೆಲ್ ಅಥವಾ ಪಿಸ್ಟಿಲ್ ಅಂತ ಕರೀತಾರೆ. ಆ್ಯಂಡ್ ಪಿಸ್ಟಿಲ್ ಆರ್ ಕಾರ್ಪೆಲ್ ಈಸ್ ಇಂಡಿವಿಜುವಲ್ ಯೂನಿಟ್ ಆಫ್ ಗೈನೋಶಿಯಮ್ ಆ್ಯಂಡ್ ಗೈನೋಶಿಯಮ್ ರೀಪ್ರೆಸೆಂಟ್ಸ್ female reproductive part of the flower. So before the pollen grain lose the viability, they must be transferred to the stigma. Otherwise pollen grain ಏನೋ ಬಿದ್ದಿರ್ತದೆ, ಬಟ್ ಪೋಲನ್ ಗ್ರೇನಿಗೆ ಮೇಲ್ ಗ್ಯಾಮೆಟ್ಗಳನ್ನು ಪ್ರೊಡ್ಯೂಸ್ ಮಾಡೋವಂಥ ಕೆಪಾಸಿಟಿ ಇರೋದಿಲ್ಲ. ಆ ಕಂಡೀಷನ್ ಒಳಗೆ ಪೋಲನ್ ಗ್ರೇನ್ಸ್ ಆರ್ ಅನೇಬಲ್ ಟು ಫರ್ಟಿಲೈಸ್ ಬಿಕಾಸ್ ದೇ ಆರ್ ಅನೇಬಲ್ ಟು ಪ್ರೊಡ್ಯೂಸ್ ದ ಮೇಲ್ ಗ್ಯಾಮೆಟ್ಸ್. ಮೇಲ್ ಗ್ಯಾಮೆಟ್ ಪ್ರೊಡಕ್ಷನ್ದ ಕೆಪಾಸಿಟಿ ಕಳ್ಕೊಂಡ್ಮೇಲೆ ಅಲ್ಲೇ ಪೋಲನ್ ಗ್ರೇನ್ ಟ್ರಾನ್ಸ್ಫರ್ ಆದರೂ ಕೂಡ ಆ ಪ್ರಾಸೆಸ್ ಏನಾಗ್ಬಿಡ್ತದೆ? ದ್ಯಾಟ್ ಪ್ರಾಸೆಸ್ ಬಿಕಮ್ಸ್ useless or waste, so that pollen grains have to land on the stigma before they lose the viability. Then question is, viability of the pollen grain ಯಾವ ಫ್ಯಾಕ್ಟರ್ಗಳ ಮೇಲೆ ಡಿಪೆಂಡ್ ಆಗ್ಯದ? ವಿಚ್ ಆರ್ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ವಯಾಬಿಲಿಟಿ? ವಯಾಬಿಲಿಟಿನ ಅಫೆಕ್ಟ್ ಮಾಡೋವಂಥ ಫ್ಯಾಕ್ಟರ್ಸು ಯಾವ್ಯಾವವ? ದ ವಯಾಬಿಲಿಟಿ ಪೀರಿಯಡ್ ಆಫ್ ದ ಪೋಲನ್ ಗ್ರೇನ್ ಈಸ್ ವೇರಿಯೇಬಲ್. ಅಂದರೆ ಎಲ್ಲ ಪೋಲನ್ ಗ್ರೇನ್ಸ್ ಒಳಗೆ ಒಂದೇ ಥರದ ವಯಾಬಿಲಿಟಿ ಪೀರಿಯಡ್ ಇರುವುದಿಲ್ಲ. ಇಟ್ ಈಸ್ ಡಿಪೆಂಡೆಂಟ್ ಆನ್ ಟೂ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್. ಒನ್ ಈಸ್ ಟೆಂಪ್ರೇಚರ್ ಆ್ಯಂಡ್ ಅನದರ್ ಈಸ್ ಹ್ಯುಮಿಡಿಟಿ. Humidity and temperature are the two factors which affects the viability period of pollen grain. And viability period of the pollen grain is not similar in all the flowers. ಅಂದರೆ ಎಲ್ಲ ಫ್ಲವರ್ದು ಪೋಲನ್ ಗ್ರೇನ್ದು ವಯಾಬಿಲಿಟಿ ಟೈಮು ಸೇಮ್ ಇಲ್ಲ. ಕೆಲವೊಂದ್ರೊಳಗೆ ಕೆಲವೇ ಮಿನಿಟ್ಸ್ ಇರ್ತದೆ, ಇನ್ನು ಕೆಲವೊಂದ್ರೊಳಗೆ ಮಂತ್ಸ್ ಟುಗೆದರ್ ವಯಾಬಿಲಿಟಿ ಇರ್ತದೆ. But whatever the viability period, it is dependent on two factors like temperature and humidity. So moving to the next one, example bantu viability of the pollen grains of some cereals. Cereals ಅಂದ್ರೆ ಯಾವು? ಸ್ಮಾಲ್ ಗ್ರೇನ್ಡ್ ಪ್ರಾಡಕ್ಟ್ಸ್ ಅಥವಾ ಸ್ಮಾಲ್ ಗ್ರೇನ್ಸ್. ರೈಸ್, ವೀಟ್, ಜವಾರ್, ಬಾಜ್ರಾ ಆರ್ ಕಾಲ್ಡ್ cereals. ಇಲ್ಲ ಎರಡು ಎಕ್ಸಾಂಪಲ್ ಯೂಸ್ ಮಾಡ್ಕೊಂಡಿರೋವಂಥದ್ದು ಅಥವಾ ಗಿವನ್ ಇನ್ NCERT. ದ ವಯಾಬಿಲಿಟಿ ಆಫ್ ಪೋಲನ್ ಗ್ರೇನ್ಸ್ ಆಫ್ ಸಮ್ ಸೀರಿಯಲ್ಸ್ ಇನ್ ಕೇಸ್ ಆಫ್ ರೈಸ್ ಆ್ಯಂಡ್ ವೀಟ್ ಈಸ್ ಓನ್ಲಿ ಫಾರ್ 30 minutes. ನೋಡ್ರಿ, ಇಮ್ಯಾಜಿನ್ ಮಾಡಿರಿ, ಜಸ್ಟ್ 30 minutes, ಹಾಫ್ ಆ್ಯನ್ ಅವರ್ ಒಳಗೆ ಆ ಪೋಲನ್ ಗ್ರೇನ್ದ ವಯಾಬಿಲಿಟಿನೇ ಲಾಸ್ ಆಗ್ತದೆ. ಸೊ ಬಿಫೋರ್ ಕಂಪ್ಲೀಷನ್ ಆಫ್ ದಿಸ್ ವಯಾಬಿಲಿಟಿ ಪೀರಿಯಡ್ the pollen grains have to land on the stigma. ಇದು ಒಂದು ಕಂಡೀಷನ್. ಇನ್ನೊಂದು, in some members of leguminosae, rosaceae and solanaceae. Leguminosae, rosaceae and solanaceae. These are the names of plant families. ಅದರೊಳಗೆ ಎರಡು ಗೊತ್ತವ ನಿಮಗೆ, ಒಂದು ಲೆಗ್ಯುಮಿನೋಸೆ, ಇನ್ನೊಂದು ಸೊಲಾನೇಸೆ. ಸೊ ಈ ಮೂರು ಫ್ಯಾಮಿಲಿ ಒಳಗೆ the pollen grains remain viable for months together. ತಿಂಗಳಾಟ್ಗಟ್ಲೆ ಪೋಲನ್ ಗ್ರೇನ್ಸು ವಯಾಬಿಲಿಟಿ ಪೀರಿಯಡನ್ನು ಹೋಲ್ಡ್ ಮಾಡ್ತಾವೆ. ಅಂದರೆ ವಯಾಬಿಲಿಟಿ ಪೀರಿಯಡನ್ನು ಲಾಸ್ ಮಾಡ್ಕೊಳ್ಳೋದಿಲ್ಲ. ಫಾರ್ ಮಂತ್ಸ್ ಟುಗೆದರ್ ದ ಪೋಲನ್ ಗ್ರೇನ್ಸ್ ರಿಮೇನ್ ಇನ್ ದ ವಯಾಬಲ್ ಕಂಡೀಷನ್ ಇನ್ ಲೆಗ್ಯುಮಿನೋಸೆ, ರೋಸೇಸೆ ಆ್ಯಂಡ್ ಸೊಲಾನೇಸೆ. ದೆನ್ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, pollen grains are of large number of species are stored in liquid nitrogen at a temperature
-196 ಡಿಗ್ರಿ ಆ್ಯಂಡ್ ಇಟ್ ಈಸ್ ಕಾಲ್ಡ್ ಪೋಲನ್ ಬ್ಯಾಂಕ್. ಈಗ ಎಮರ್ಜೆನ್ಸಿಗೆ ಯೂಸ್ ಮಾಡ್ಕೊಳ್ಳೋಕೆ ಬ್ಲಡ್ಡನ್ನು ಸ್ಟೋರ್ ಮಾಡ್ತಾರೆ ಬ್ಲಡ್ ಬ್ಯಾಂಕ್ ಒಳಗೆ. ಹಂಗೆ ಪ್ಲಾಂಟ್ ಬ್ರೀಡಿಂಗ್ ಪ್ರೋಗ್ರಾಮ್ಗಳನ್ನು ಮಾಡಬೇಕಾದ್ರೆ ಪೋಲನ್ ಗ್ರೇನ್ಗಳು ಬೇಕಾಗ್ತವೆ. ಸೊ ದೆರ್ ಈಸ್ ಅ ಪ್ರೊವಿಷನ್ ದ್ಯಾಟ್ pollen grains of large number of the species can be stored in the liquid nitrogen at -196 degree. This method of preservation is called cryopreservation. ಮತ್ತೆ ಬರ್ತದೆ ಮುಂದೆ ಹೇಳ್ತೀನಿ. ಕ್ರಯೋಪ್ರಿಸರ್ವೇಷನ್ ಅಂದರೆ ಏನು? ಕ್ರಯೋಪ್ರಿಸರ್ವೇಷನ್ ಒಳಗೆ ಬರೀ ಪೋಲನ್ ಗ್ರೇನ್ಸನ್ನೇ ಸ್ಟೋರ್ ಮಾಡಬೇಕು ಅಂತೇನು ಕಂಡೀಷನ್ ಇಲ್ಲ. ಎನಿಥಿಂಗ್ ಕ್ಯಾನ್ ಬಿ ಸ್ಟೋರ್ಡ್ ಇನ್ ದ ಲಿಕ್ವಿಡ್ ನೈಟ್ರೋಜನ್ at -196 degree temperature, and this represents cryopreservation. ಈ ಕ್ರಯೋಪ್ರಿಸರ್ವೇಷನ್ ಮೆಥಡ್ ಒಳಗೆ ಪೋಲನ್ ಗ್ರೇನ್ಸನ್ನು ಸ್ಟೋರ್ ಮಾಡಿದಾಗ ಇಟ್ ಈಸ್ ಕಾಲ್ಡ್ ಪೋಲನ್ ಬ್ಯಾಂಕ್. ಅದನ್ನು ಪೋಲನ್ ಬ್ಯಾಂಕ್ ಅಂತ ಕರೀತಾರೆ. ಸೊ ಲಾರ್ಜ್ ನಂಬರ್ ಆಫ್ ಪೋಲನ್ ಗ್ರೇನ್ಸ್ ಆಫ್ ಡಿಫರೆಂಟ್ ಸ್ಪೀಸೀಸ್ ಕ್ಯಾನ್ ಬಿ ಸ್ಟೋರ್ಡ್ ಇನ್ ದ ಲಿಕ್ವಿಡ್ ನೈಟ್ರೋಜನ್ at -196 temperature. This is called the cryopreservation. And cryopreservation ಮಾಡಿಕೊಂಡು ಪೋಲನ್ ಗ್ರೇನ್ಗಳನ್ನು ಪ್ರಿಸರ್ವ್ ಮಾಡೋದಕ್ಕೆ ಏನಂತ ಕರೀತಾರೆ? ಪೋಲನ್ ಬ್ಯಾಂಕ್ ಅಂತ ಕರೀತಾರೆ. ದೆನ್ ಅನದರ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಬೌಟ್ ದ ಪೋಲನ್ ಗ್ರೇನ್ಸ್. ವಾಟ್ ಈಸ್ ದಿಸ್? ದಿಸ್ ಈಸ್ ಪಾರ್ಥೀನಿಯಮ್. ನೀವು ಎಲ್ಲರೂ ಇದನ್ನು ನೋಡಿರೋ ಅಂಥದ್ದೇ. ಕಸ ಎಲ್ಲಿ ಬೇಕಲ್ಲಿ ಬೆಳ್ಕೋತದ ಆ್ಯಂಡ್ ವಿಥಿನ್ ಶಾರ್ಟ್ ಪೀರಿಯಡ್ ಆಫ್ ಟೈಮ್ large area will be covered by this particular plant, weed plant. weed plant ಅಂದರೆ ಅನ್ವಾಂಟೆಡ್ ಪ್ಲಾಂಟ್ ಅಥವಾ ಕಸ, ಯೂಸ್ಲೆಸ್, ಕಳೆ ಅಂತ ಏನು ಕರೀತಾರಲ್ಲ ಅದಕ್ಕೆ ವೀಡ್ ಪ್ಲಾಂಟ್ ಅಂತ ಕರೀತಾರೆ. ಆ್ಯಂಡ್ ದ ಲೀವ್ಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಪ್ಲಾಂಟ್ ಈಸ್ ಸಿಮಿಲರ್ ಟು ದಟ್ ಆಫ್ ದ ಕ್ಯಾರೆಟ್, ದೇರ್ಫೋರ್ ಇಟ್ ಈಸ್ ಕಾಲ್ಡ್ ಕ್ಯಾರೆಟ್ ಗ್ರಾಸ್. ಇದರ ಎಲೆ ಗಜ್ರಿ ಎಲೆ ಥರ ಕಾಣಿಸ್ತದೆ ಇನಿಷಿಯಲಿ ಗ್ರೋ ಆಗಬೇಕಾದ್ರೆ. ಆ್ಯಂಡ್ ಬಹಳಷ್ಟು ನೋಡಿರಬಹುದು ಕೊರಿಯಂಡರ್, ಕೊತ್ತಂಬರಿ ಜೊತೆಗೆ ಇದನ್ನು ಎಲ್ಲಿ ಬೇಕಲ್ಲಿ ಹಾಗೆ ಹಾಕಿ ಕಟ್ಟಿಬಿಟ್ಟಿರ್ತಾರೆ. ಬಟ್ ಲೀವ್ಸ್ ಆರ್ ಸಿಮಿಲರ್ ಟು ದಟ್ ಆಫ್ ಲೀವ್ಸ್ ಆಫ್ ದ ಕ್ಯಾರೆಟ್ ಆ್ಯಂಡ್ ಇಟ್ ಈಸ್ ಕಾಮನ್ಲಿ ಕಾಲ್ಡ್ ಕ್ಯಾರೆಟ್ ಗ್ರಾಸ್, ಬಟ್ ಇಟ್ಸ್ ನೇಮ್ ಈಸ್ ಪಾರ್ಥೀನಿಯಮ್. ಪೋಲನ್ ಗ್ರೇನ್ಸ್ ಆಫ್ ಮೆನಿ ಸ್ಪೀಸೀಸ್. ಒನ್ ಎಕ್ಸಾಂಪಲ್ ಐ ಹ್ಯಾವ್ ಟೇಕನ್ ಹಿಯರ್. ಪಾರ್ಥೇನಿಯಮ್ cause several allergies and abnormal diseases in some people, leads to chronic respiratory disorders like asthma and bronchitis. ನೋಡ್ರಿ, ಈ ಪಾರ್ಥೇನಿಯಮ್ ಇರಬಹುದು ಅಥವಾ ಹೇ ಗ್ರಾಸ್ ಅಂದರೆ ಡ್ರೈಡ್ ಗ್ರಾಸ್, ಒಣಗಿರುವಂಥ ಹುಲ್ಲು. ಈ ಪ್ಲಾಂಟ್ಗಳ ಪೋಲನ್ ಗ್ರೇನ್ಗಳು ಬಹಳಷ್ಟು ಹ್ಯೂಮನ್ಸಿಗೆ ಅಲರ್ಜಿನ ಕಾಸ್ ಮಾಡ್ತಾವೆ. ಸೊ ವೆನ್ ದೇ ಆರ್ ಲಿಬರೇಟೆಡ್ ಇನ್ ದ ಏರ್, ವೆನ್ ದ ಎಂಥರ್ ಡೈಸಸ್ ಔಟ್, ದ ಪೋಲನ್ ಗ್ರೇನ್ಸ್ ಆರ್ ಲಿಬರೇಟೆಡ್. ಇಫ್ ದೋಸ್ ಪೋಲನ್ ಗ್ರೇನ್ಸ್ ಆರ್ ಇನ್ಹೇಲ್ಡ್ ಬೈ ದ ಹ್ಯೂಮನ್ಸ್, ಗಾಳಿ ಒಳಗಿರೋವಂಥ ಈ ಪ್ಲಾಂಟ್ದ ಪೋಲನ್ ಗ್ರೇನ್ಗಳನ್ನು ಗೊತ್ತಾಗಲ್ಲ ಅದನೋ ಇಲ್ಲೋ ಅಂಥೇಳಿ ಮನುಷ್ಯ ಇನ್ಹೇಲ್ ಮಾಡಿದಾಗ ಅಂದರೆ ರೆಸ್ಪೈರ್ ಮಾಡಿದಾಗ, when it enters into human respiratory system, it causes allergy as well as some chronic respiratory disorders like asthma and bronchitis. Both of them are the disorders of respiratory system, and ಇವೆರಡೂ ಕೂಡ ಡೇಂಜರಸ್ ಅಲರ್ಜಿಗಳನ್ನು ಕಾಸ್ ಮಾಡ್ತಾವೆ ಆ್ಯಂಡ್ ರೆಸ್ಪಿರೇಟರಿ ಪ್ರಾಬ್ಲಮ್ಗಳನ್ನು ಕಾಸ್ ಮಾಡ್ತಾವೆ, ಅಸ್ತಮಾ ಆ್ಯಸ್ ವೆಲ್ ಆ್ಯಸ್ ಬ್ರಾಂಕೈಟಿಸ್. ನೆನ್ಪಿಟ್ಕೋಬೇಕು, ನೇಮ್ ದ ಪ್ಲಾಂಟ್ ಹೂಸ್ ಪೋಲನ್ ಗ್ರೇನ್ಸ್ ಕಾಸ್ ಅಲರ್ಜಿ ಆ್ಯಂಡ್ ರೆಸ್ಪಿರೇಟರಿ ಡಿಸೀಸಸ್ ಅಥವಾ ಬ್ರಾಂಕಿಯಲ್ ಡಿಸೀಸಸ್. ಆನ್ಸರ್ ಈಸ್ ಪೋಲನ್ ಗ್ರೇನ್ಸ್ ಆಫ್ ಪಾರ್ಥೀನಿಯಮ್. ವಯಾಬಿಲಿಟಿ ಅಂದರೆ ಏನು? ವಾಟ್ ಆರ್ ದ factors which control or affect the viability? Viability of examples ಅಂದರೆ ಸೀರಿಯಲ್ಸ್ ಒಳಗೆ ಎಷ್ಟು ಟೈಮದ ವಯಾಬಿಲಿಟಿ, 3 ಫ್ಯಾಮಿಲಿ ಲೆಗ್ಯುಮಿನೋಸೆ, ರೋಸೆಸೆ ಆ್ಯಂಡ್ ಸೊಲಾನೆಸಿ ಒಳಗೆ ಎಷ್ಟದ, ಎವ್ರಿಥಿಂಗ್ ಯು ನೀಡ್ ಟು ರಿಮೆಂಬರ್ ವಿತ್ ರೆಫರೆನ್ಸ್ ಟು ದ ಎಕ್ಸ್ಪ್ಲೇನ್ಡ್ ಪಾರ್ಟ್. ನಾವು ಮೂವಿಂಗ್ ಟು ಅನದರ್ ಇಂಟ್ರೆಸ್ಟಿಂಗ್ ಪಾರ್ಟ್ ಆಫ್ ದ ಟಾಪಿಕ್ and last explanation about Androecium.
ಸೊ ಮೇಲ್ ರೀಪ್ರೊಡಕ್ಟಿವ್ ಪಾರ್ಟ್ ಬಗ್ಗೆ ಏನು ಎಕ್ಸ್ಪ್ಲನೇಷನ್ ಅದ ಅದು ಈ ಪಾರ್ಟ್ ಒಳಗೆ ಲಾಸ್ಟು. ಇದಾದಮೇಲೆ ಗೈನೋಶಿಯಮ್ ಸ್ಟಾರ್ಟ್ ಆಗ್ತದೆ. ಎಕನಾಮಿಕ್ ಇಂಪಾರ್ಟೆನ್ಸ್ ಆಫ್ ಪೋಲನ್ ಗ್ರೇನ್ಸ್. ನಿಮ್ಮ ಕ್ವಶನ್ ಬರಬಹುದು, ಪೋಲನ್ ಗ್ರೇನ್ಗಳಿಗೂ ಎಕನಾಮಿಕ್ ಇಂಪಾರ್ಟೆನ್ಸ್ ಅದನಾ? ಎಸ್, ದ ಪೋಲನ್ ಗ್ರೇನ್ಸ್ ಆರ್ ಆಫ್ ಎಕನಾಮಿಕ್ ಇಂಪಾರ್ಟೆನ್ಸ್. ವಾಟ್ ಈಸ್ ದ್ಯಾಟ್? The pollen grains are rich in nutrients and pollen tablets are used as food supplements. ಏನು ಹೇಳಿಕತ್ತಾರ ಅಂತ ಅನಿಸ್ಬೋದು ನಿಮಗೆ. ಪಾರ್ಥೇನಿಯಮ್ಮದು ಪೋಲನ್ ಗ್ರೇನ್ಗಳಿಗೆ ರಿಚ್ ಇನ್ ನ್ಯೂಟ್ರಿಯೆಂಟ್ ಅಂತ ಕರೆಯೋದಿಲ್ಲ. ಈಗ ನೀವು ಅಬ್ಸರ್ವ್ ಮಾಡಬಹುದು, ಕಾಮನ್ ಆಗಿ ಬಟರ್ಫ್ಲೈ ಆಗಲಿ ಅಥವಾ ಹನಿ ಬೀ ಆಗಲಿ, ಸ್ಪೆಷಲಿ ಹನಿ ಬೀಸ್, ದೆ ನೆವರ್ ವಿಸಿಟ್ ದ ಫ್ಲವರ್ ಆಫ್ ಪಾರ್ಥೇನಿಯಮ್. ಬೇಕಾದಷ್ಟು ಬೆಳ್ಕೊಂಡಿರ್ತದೆ, ಬಟ್ ಪಾರ್ಥೇನಿಯಮ್ಮದು ಪೋಲನ್ ಗ್ರೇನ್ಗಳಿಗಾಗಲಿ ಅಥವಾ ಫ್ಲವರ್ಕ್ಕಾಗಲಿ ಹನಿ ಬೀಗಳು ವಿಸಿಟ್ ಮಾಡಲ್ಲ. ಎಲ್ಲಿರ್ತಾವ? ಆಲ್ವೇಸ್ ಅರೌಂಡ್ ದ ಸನ್ಫ್ಲವರ್, ದೆನ್ ರೋಸ್, ವೆರಿ ಹೈ ಅರೌಂಡ್ ದ ಲೋಟಸ್. ಅಲ್ಲೇ ಯಾಕೆ ಹೋಗ್ತಾವ? ಬಿಕಾಸ್ ದೇ ಗೆಟ್ ದ ಹೈ ಕಂಟೆಂಟ್ ಆಫ್ ನೆಕ್ಟರ್. ಅಮೌಂಟ್ ಆಫ್ ನೆಕ್ಟರ್, ನೆಕ್ಟರ್ ಅಂದರೆ ಮಕರಂದ. The amount of the nectar is very high in all these plants and they have good fragrance. ಅವಕ್ಕೆ ಚಲೋ ಸ್ಮೆಲ್ ಇರ್ತದೆ, ಫ್ರೆಗ್ರೆನ್ಸ್ ಇರ್ತದೆ. ಸೊ ದ್ಯಾಟ್ ಈ ಕ್ಯಾರೆಕ್ಟರ್ಗಳು ಆ ಇನ್ಸೆಕ್ಟ್ಗಳನ್ನು ಅಟ್ರ್ಯಾಕ್ಟ್ ಮಾಡ್ಕೋತಾವೆ. ಪೋಲನ್ ಗ್ರೇನ್ಸ್ ಆಫ್ ಸಮ್ ಪರ್ಟಿಕ್ಯುಲರ್ ಫ್ಲವರ್ಸ್ ಆರ್ ರಿಚ್ ಇನ್ ನ್ಯೂಟ್ರಿಯೆಂಟ್. ನೋಡ್ರಿ, ಪೋಲನ್ ಗ್ರೇನ್ಗಳ ಟ್ಯಾಬ್ಲೆಟ್ಗಳನ್ನು ಏನಾಗಿ ಯೂಸ್ ಮಾಡ್ತಾರೆ? The pollen tablets are used as food supplement. ಫಾರಿನ್ ಕಂಟ್ರಿ ಒಳಗೆಲ್ಲ ಆಲ್ರೆಡಿ ಇದು ಎಕ್ಸಿಕ್ಯೂಟೆಡ್ ಫೆನಾಮಿನನ್, ಅಂದರೆ ಬಳಸ್ತಿರೋವಂಥ ಒಂದು ಪ್ರಾಸೆಸ್ಸು. ಪೋಲನ್ ಗ್ರೇನ್ಗಳು ನ್ಯೂಟ್ರಿಯೆಂಟ್ಸ್ ಒಳಗೆ ರಿಚ್ ಇರೋದ್ರಿಂದ ದೆ ಕ್ಯಾನ್ ಬಿ ಯೂಸ್ಡ್ ಆ್ಯಸ್ ದ ಫುಡ್ ಸಪ್ಲಿಮೆಂಟ್. ಆಲ್ಟರ್ನೇಟ್ ಸೋರ್ಸ್ ಆಫ್ ಫುಡ್ ಆಗಿ ಈ ಪೋಲನ್ ಗ್ರೇನ್ಗಳನ್ನು ಯೂಸ್ ಮಾಡ್ಕೋತಾರೆ. Apart from that, pollen syrup is also available in the market. Pollen tablet and pollen syrup. Tablet ಅಂತಂದ್ರೆ ಸಾಲಿಡ್ ಫಾರ್ಮ್ ಒಳಗಿರ್ತದೆ. ನಾವು ಬೇರೆ ಟ್ಯಾಬ್ಲೆಟ್ ಹೆಂಗೆ ನೋಡ್ತೀವಿ ಅದೇ ಥರ. ಪೋಲನ್ ಸಿರಪ್ ಅಂದ್ರೆ ಲಿಕ್ವಿಡ್ ಫಾರ್ಮ್ ಒಳಗಿರ್ತದೆ. ಸೊ ಪೋಲನ್ ಟ್ಯಾಬ್ಲೆಟ್ ಆ್ಯಂಡ್ ಪೋಲನ್ ಸಿರಪ್ ಬಿಲೀವ್ಡ್ ಟು ಬಿ ಇನ್ಕ್ರೀಸಿಂಗ್ ದ ಪರ್ಫಾರ್ಮೆನ್ಸ್ ಆಫ್ ಅಥ್ಲೆಟ್ಸ್ ಆ್ಯಂಡ್ ರೇಸ್ ಹಾರ್ಸಸ್. ಯಾರು ಸ್ಪೋರ್ಟ್ಸ್ ಒಳಗೆ, ಅಥ್ಲೆಟಿಕ್ ಗೇಮ್ಸ್ ಒಳಗೆ ಪಾರ್ಟಿಸಿಪೇಟ್ ಮಾಡ್ತಾರೆ, ಅಂಥ ಸ್ಪೋರ್ಟ್ಸ್ ಪರ್ಸನ್ಸು ಈ ಪೋಲನ್ ಟ್ಯಾಬ್ಲೆಟ್ ಆ್ಯಂಡ್ ಪೋಲನ್ ಸಿರಪ್ಪನ್ನು ಕನ್ಸ್ಯೂಮ್ ಮಾಡಿದರೆ, ಯೂಸ್ ಮಾಡಿದರೆ ಅವರ ಪರ್ಫಾರ್ಮೆನ್ಸು ಅಂದರೆ ಕೆಪಾಸಿಟಿ ಇನ್ಕ್ರೀಸ್ ಆಗ್ತದೆ ಅನ್ನೋ ಅಂಥದ್ದು ಒಂದು ಸ್ಟೇಟ್ಮೆಂಟ್. ಈವನ್ ಫಾರ್ ದ ರೇಸ್ ಹಾರ್ಸಸ್, ರೇಸ್ ಒಳಗೆ ಬಳಸೋವಂಥ ಕುದುರೆಗಳಿಗೆ ಈ ಪೋಲನ್ ಟ್ಯಾಬ್ಲೆಟು ಮತ್ತು ಪೋಲನ್ ಸಿರಪ್ಪನ್ನು ಪ್ರೊವೈಡ್ ಮಾಡಿದಾಗ ಅದು ಕೂಡ ಅದರದ್ದು ಪರ್ಫಾರ್ಮೆನ್ಸ್ ಕೆಪಾಸಿಟಿನ ಇನ್ಕ್ರೀಸ್ ಮಾಡ್ತದೆ. ಆಗಲೇ ಹೇಳಿದೆ, ದೇ ಆರ್ ಸ್ಟೋರ್ಡ್ ಫಾರ್ ಇಯರ್ಸ್ ಇನ್ ಲಿಕ್ವಿಡ್ ನೈಟ್ರೋಜನ್ ಅಟ್ ಇಟ್ ಈಸ್ 196 ಡಿಗ್ರಿ. ಇದು 0 ಎಕ್ಸ್ಟ್ರಾ ಬಂದದ. ದಿಸ್ ಈಸ್ ನಾಟ್ ದ ಅಕ್ಯುರೇಟ್ ಟರ್ಮ್. ಲೆಟ್ ಮೀ ಎರೇಸ್ ದಿಸ್ ಒನ್. 196. ದಿಸ್ ಈಸ್ ನಾಟ್ 0 ಬರಬಾರ್ದಿಲ್ಲ, ಇದು ರಾಂಗ್ ಅದ. -196 ಡಿಗ್ರಿ ಓನ್ಲಿ, ದಿಸ್ ಇಸ್ ದ ಕರೆಕ್ಟ್ ಟರ್ಮ್. ದೆ ಕ್ಯಾನ್ ಬಿ ಯೂಸ್ಡ್ ಆಸ್ ಪೋಲನ್ ಬ್ಯಾಗ್. ಯಾವುದಕ್ಕೆ? ಫಾರ್ ದ ಪರ್ಪಸ್ ಆಫ್ ದ ಪ್ಲಾಂಟ್ ಬ್ರೀಡಿಂಗ್ ಪ್ರೋಗ್ರಾಮ್. ಪ್ಲಾಂಟ್ ಬ್ರೀಡಿಂಗ್ ಪ್ರೋಗ್ರಾಮ್ ಒಳಗೆ ಈ ಪ್ರಿಸರ್ವ್ ಮಾಡಿದಂಥ ಪೋಲನ್ ಗ್ರೇನ್ಗಳನ್ನು ಯೂಸ್ ಮಾಡ್ಕೋಬಹುದು. ಯಾಕೆ ಪೋಲನ್ ಗ್ರೇನ್ಸನ್ನು ಫುಡ್ ಸಪ್ಲಿಮೆಂಟ್ ಆಗಿ ಯೂಸ್ ಮಾಡ್ಕೋತಾರಂತಂದ್ರೆ, ಬಿಕಾಸ್ ದೇ ಆರ್ ರಿಚ್ ಇನ್ ದ nutrients. The pollen products are available in 2 different forms, pollen tablet and pollen syrup. Both of them can be used by the athletes and race horses because they increase the performance. Here is the pollen syrup. You can see the name, the pollen syrup, and this one is the pollen tablet. Bee pollen ಅಥವಾ pollen product ಸಿಂಪಲ್ ಹೆಸರುಗಳನ್ನು ಇಲ್ಲಿ ಹನಿ ಬಿ ಯಾವ ಫ್ಲವರ್ಗಳನ್ನು ವಿಸಿಟ್ ಮಾಡ್ತಾವ ಆ ಫ್ಲವರ್ಗಳ ಪೋಲನ್ ಗ್ರೇನ್ಗಳನ್ನು ಯೂಸ್ ಮಾಡಿಕೊಂಡು ಪೋಲನ್ ಸಿರಪ್ ಆಸ್ ವೆಲ್ ಆಸ್ ಪೋಲನ್ ಟ್ಯಾಬ್ಲೆಟ್ಸ್ ಆರ್ ಪ್ರಿಪೇರ್ಡ್ ಆರ್ ಸಿಂಥಸೈಸ್ಡ್
they are produced and they can be used as the food supplement because of nutritional rich property. So these are the things with reference to economic importance of pollen grains. So illige complete study of the androecium complete ಆದಂಗಾಯಿತು. Androecium ಅಂದ್ರೆ ಏನು? Androecium ಇಂಡಿವಿಜುವಲ್ ಯೂನಿಟಿಗೆ ಏನಂತ ಕರೀತಾರೆ? ಒಂದು ಸ್ಟೆಮೆನ್ ಅಂತ ತಗೊಂಡಾಗ ಹೌ ಮೆನಿ ಪಾರ್ಟ್ಸ್ ಆರ್ ದೇರ್ ಇನ್ ದ ಸ್ಟೆಮೆನ್? ಎಂಥರ್ದು ಕಂಡೀಷನ್ ಏನಿದೆ ಎಂಜಿಯೋಸ್ಪರ್ಮ್ಸ್ ಒಳಗೆ ಬೈಲೋಬಡ್ ಡೈಥೀಕಸ್ ಆ್ಯಂಡ್ ಟೆಟ್ರಾಸ್ಪೊರಾಂಜಿಯೇಟ್ ಒಂದು ಮೈಕ್ರೋಸ್ಪೊರಾಂಜಿಯಮ್ ಸ್ಟ್ರಕ್ಚರ್ ಏನದ, ಹೌ ಇಟ್ ಅಪಿಯರ್ಸ್ ವೆನ್ transverse section of the anther is observed, structure of the young anther and structure of matured anther, microsporogenesis, structure of the pollen grain, viability of the pollen grain, then the pollen allergy, then last point, economic importance of the pollen grains. So these are the things with reference to the study of androecium, which represents male reproductive part of the flower. Hope the explained part is clear for you. Go through the complete video so that you can remember the things easily. Thank you.